ಸರ್ ಇದು ವ್ಯಾಪಾರ ಆಗಿರೋದು, ಸೀಟ್ ವ್ಯಾಪಾರ. ಯಾಕಂದ್ರೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ, ಅದ್ರಿಂದ ನಾವು ಹೇಳ್ತಾ ಇದೀವಿ. ಇಲ್ಲಿ ಬಂದಿರೋ ಹುಡುಗರು 500 ರೂಪಾಯಿ 1000 ರೂಪಾಯಿ ಇಸ್ಕೊಳ್ಳೋರಲ್ಲ. ಒಬ್ಬೊಬ್ಬ ಹುಡುಗ 500 ಹುಡುಗರು ಸಮಾನ ಹುಡುಗ ಬಂದಿರೋದು ಇಲ್ಲಿಗೆ ನಮ್ಗೆ ಮೋಸ ಆಗಿದೆ. ನಮ್ ತನ್ವೀರ್ ಸೇಠ್ ಅವ್ರಿಗೆ ನಾವು ಕಷ್ಟಪಟ್ಟು ನಾವು ಗೆಲ್ಸೋದು, ನಾವೇ ಅಲ್ಲಿ ಎಲ್ಲ ಹುಡುಗರು ಸಮಾಜ ಎಲ್ಲ ನಮ್ ಮುಂದೆ ನಡೆಯೋರು. ನಮ್ಗೆ ಮೋಸ ಆಗಿದೆ, ನಮ್ಗೆ ಕೂಲಿ ಕೊಡಲಾಗಿದ್ದು ಇವರು, ನಮ್ಗೆ ಕೂಲಿ ಕೊಟ್ಟಿಲ್ಲ ಇವರು. ನಮ್ ಡೈಲಿ ಕೆಲಸ ಮಾಡಿಸ್ಕೊಂಡವ್ರೆ ನಮ್ಗೆ ಮೋಸ ಮಾಡೋರೆ. ನಮ್ ಕ್ಷೇತ್ರಕ್ಕೆ ಮೋಸ ಆಗಿದೆ, ನಮ್ ಮೈಸೂರು ಡಿಸ್ಟಿಕ್ಗೂ ಮೋಸ ಆಗಿದೆ. ಎಲ್ಲ ಗೆಲ್ಸಕ್ಕೆ ಎಲ್ಲ ಮಾಡಕ್ಕೆ ಎಲ್ಲ ಕಾರ್ಯಕರ್ತರು ಬೇಕು. ಆದ್ರೆ ಈಗ ಟಿಕೆಟ್ ಕೊಡೋ ಟೈಮಲ್ಲಿ ದುಡ್ಡು ಕೊಡೋರ್ಗೆ ಟಿಕೆಟ್ ಕೊಟ್ಟಾರ ಅವರು. ಇದರಿಂದ ನಾವೆಲ್ಲ ಬೇಜಾರಾಗಿ ಇಲ್ಲಿ ಬಂದಿದೀವಿ. ಏನ್ ಸಾಹೇಬ್ರು ಇದ್ ಮಾಡಿಕೊಟ್ಟಾರ, ನಮ್ಗೆ ಸಮಾಧಾನ ಮಾಡಿಕೊಟ್ಟಾರ, ಏನಾದ್ರು ಮಾಡ್ತೀವಿ ಅಂತ. ಅದರಿಂದ ನಾವು ವಾಪಸ್ ಹೋಗ್ತಾ ಇದೀವಿ. ಆದ್ರೆ ಇದು ಇಲ್ಲಿಗೆ ಎಂಡ್ ಆಗಲ್ಲ. ಇದು ನಮ್ ಶಾಸಕರಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಮುಂದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ನಾವು ಇದ್ ಮಾಡ್ತೀವಿ. ಮುಸ್ಲಿಂ ಸಮುದಾಯದ ಬಗ್ಗೆ ಹೈಯೆಸ್ಟ್ ವೋಟಿಂಗ್ ಹೈಯೆಸ್ಟ್ ಪೀಪಲ್ಸ್ ನಿಮ್ಮಲ್ಲೇ ಇರೋದು, ಎಷ್ಟು ಮಟ್ಟಿಗೆ ಸರಿ? ಇದು ರಾಜಕೀಯ ನಮ್ಗೆ ಬರೀ ಬಳಸ್ತಾ ಇರೋದು. ನಮ್ಗೆ ಬರೀ ದುಡ್ಡಿಗೋಸ್ಕರ ಇದಕ್ಕೋಸ್ಕರ ಯೂಸ್ ಮಾಡ್ತಾರಲ್ಲ, ಹಂಗ್ ಯೂಸ್ ಮಾಡ್ತಾವ್ರೆ. ದುಡ್ಡಿರೋರಿಗೆ ಮಾತ್ರ ಇದು ಪಕ್ಷ, ದುಡ್ಡು ಇಲ್ದಿರೋರಿಗೆ ನ್ಯಾಯ ನಡೆಯೋರಿಗೆ ಇದು ಪಕ್ಷ ಇಲ್ಲ. ಇದು ನಿಮ್ಮಲ್ಲಿ ಬಹಳಷ್ಟು ಎಜುಕೇಟೆಡ್ ನಮ್ಮಲ್ಲಿ ಎಜುಕೇಟೆಡ್ ಇದಾರೆ ಸರ್. ಅದೇ ತೋರ್ಸೋದು ಮೀಡಿಯಾನು ಲೀಡರ್ಸ್ಗಳು ಎಲ್ಲ ತೋರ್ಸೋ ಅನ್ಎಜುಕೇಟೆಡ್ಗೆ. ಎಜುಕೇಟೆಡ್ಗಳು ಇದಾರೆ, ಎಜುಕೇಟೆಡ್ಗಳೇ ತೋರ್ಸಲ್ಲ. ಭರೋಸಾ ಕೊಟ್ಟವ್ರೆ, ಅದಕ್ಕೆ ಹೋಗ್ತಾ ಇದೀವಿ ಸ್ವಾಮಿ. ನಾವು ವಾಪಸ್ಸು ಅದು ರಾಜೀನಾಮೆ ತಗೊಂಡ್ ಬಂದಿದೀವಿ, ಹೋಗ್ತಾ ಇದೀವಿ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಆಮೇಲೆ ತನ್ವೀರ್ ಸೇಠ್ ಫಾಲೋವರು ಇದ್ದಾರೆ. ಪೂರ್ತಿ ಜನ ಬಂದಿಲ್ಲ, ಸ್ವಲ್ಪ ಜನ. ಅದು ನಮ್ ಕೆಲಸ ಆಗಿಲ್ಲ ಅಂದ್ರೆ ನಾವು ತಿರ್ಗಾ ಬರ್ತೀವಿ. ಇಲ್ಲಿ ನಮ್ಗೆ 20 ಸಮಾಜದಲ್ಲಿ 1 ಸೀಟ್ ಖಾಲಿ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅದರಲ್ಲಿ ಏನಾದ್ರು ಮಾಡ್ತೀವಿ ಅಂದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ.